ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಗುಡ್ ಮಾರ್ನಿಂಗ್. ಮುಖ್ಯವಾಗಿ ಏನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದೇ ಇಲ್ಲಿ ಬಹಳ ಚರ್ಚಿತ ವಿಷಯ. ಎರಡು ವಿಚಾರಗಳ ಬಗ್ಗೆ ಚರ್ಚೆಗೆ ಈ ಒಂದು ಬುಲಾವ್ ಬಂದಿದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮುಖ್ಯವಾಗಿ ಸಂಪುಟ ಸರ್ಜರಿ ಬಹಳ ದಿನಗಳಿಂದ ಕೇಳ್ಕೊಂಡು ಬರ್ತಾ ಇರುವಂತಹ ವಿಚಾರ. ಸೊ ಇದು ಸಕಾಲವ ಸಂಪುಟ ಸರ್ಜರಿ ಆಗೋದಕ್ಕೆ? ಯಾರನ್ನ ಇಟ್ಕೋಬೇಕು, ಯಾರನ್ನ ಕಳಿಸಬೇಕು? ಯಾಕಂದ್ರೆ ವಿಶೇಷ ಕರ್ತವ್ಯಾಧಿಕಾರಿಗಳ ವಿರುದ್ಧವೂ ಕೂಡ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಮೊನ್ನೆ ಎಂಎಲ್ಸಿಗಳು ತಮ್ಮ ಮೀಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಮಿನಿಸ್ಟರ್ಗಳ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ, ನಮಗೆ ಕ್ಯಾರೇ ಅಂತ ಇಲ್ಲ, ನಾವು ಯಾಕೆ ನಮ್ಮ ಪಕ್ಷವನ್ನ ಸಮರ್ಥನೆ ಮಾಡ್ಕೋಬೇಕು ಅನ್ನುವಂತ ಬೇಜಾರಲ್ಲ ಅವರಿದ್ರು. ಸೊ ಈ ಎಲ್ಲಾ ವಿಚಾರಗಳ ಚರ್ಚೆಗೆ ಬರಬಹುದಾ? ಇದರ ಜೊತೆಗೆ ಮುಖ್ಯವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ವಿಚಾರ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಇದೊಂದು ಮಹತ್ವದ ದಿನ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಜೂನ್ 12ಕ್ಕೆ ಬರಬೇಕಾಗಿದ್ದಂತಹ ಸಿಎಂ ದಿಢೀರ್ ಇಂದು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಬುಲಾವ್ ಹಿನ್ನೆಲೆ ದೆಹಲಿಗೆ ಸಿಎಂ, ಡಿಸಿಎಂ ಸೇರಿದಂತೆ ಹಲವು ಸಚಿವರು ಕೂಡ ಇಂದು ದೆಹಲಿಗೆ ಆಗಮಿಸ್ತಾ ಇರತಕ್ಕಂಥದ್ದು. ಇದು ಕಾಂಗ್ರೆಸ್ನ ಮೂಲಗಳಿಂದ ಸಿಕ್ಕಂತಹ ಮಾಹಿತಿ. ಪ್ರಮುಖ ವಿಚಾರಗಳು ಇಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದು ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನಕ್ಕೆ ಪ್ಲಸ್ ಪಾಯಿಂಟ್ ಆದ್ರೆ ಒಂದಷ್ಟು ಜನಕ್ಕೆ ಮೈನಸ್ ಪಾಯಿಂಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇಲ್ಲಿ ಪ್ರಮುಖ ವಿಚಾರಗಳನ್ನ ಯಾವ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅಂತಂದ್ರೆ, ಈ ಏನು ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಕಾಲ್ತುಳಿತ ಪ್ರಕರಣ ಏನಿದೆ, ಇದು ದೇಶದಾದ್ಯಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಡ್ಯಾಮೇಜ್ ಕೂಡ ಆಗಿರುವಂತದ್ದು. ಆದ್ರೆ ಆ ಡ್ಯಾಮೇಜ್ ಕಂಟ್ರೋಲ್ನ ವಿಚಾರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ನಿರ್ಧಾರಗಳನ್ನ ಕೈಗೊಳ್ತು. ಏನು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಅಮಾನತು ಇರಬಹುದು, ಜೊತೆಗೆ ಪ್ರಮುಖವಾಗಿ ಏನು ರಾಜಕೀಯ ಕಾರ್ಯದರ್ಶಿಯ ನಿರ್ಗಮನ ಇರಬಹುದು, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆದವು. ಒಂದಷ್ಟು ಆರೋಪಗಳು ಕೂಡ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿ ಬಂದವು. ಇದೆಲ್ಲವನ್ನ ಗಮನಿಸಿದ್ದಂತಹ ಏನು ದೆಹಲಿಯ ಮಟ್ಟದ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ದೊಡ್ಡ ಮಟ್ಟದಲ್ಲಿ ಈ ಎಲ್ಲಾ ವಿಚಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗರಂ ಕೂಡ ಆಗಿತ್ತು. ಇದೆಲ್ಲದರ ಜೊತೆಗೆ ರಾಜ್ಯ ನಾಯಕರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ತಮ್ಮ ನಿರ್ಧಾರಗಳ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಕೊಡಿ, ಜೊತೆಗೆ ಯಾವೆಲ್ಲ ತೀರ್ಮಾನಗಳನ್ನ ಕೈಗೊಂಡಿದ್ದೀರಿ ಇದೆಲ್ಲವೂ ಕೂಡ ಚರ್ಚೆ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಆ ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ದೆಹಲಿಗೆ ಆಗಮಿಸಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ಅನ್ನ ಭೇಟಿಯಾಗದೆ ವಾಪಸ್ ತೆರಳಿದ್ದಾರೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಜೊತೆಗೆ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ನೇರವಾಗಿ ಏನು ಹೈಕಮಾಂಡ್ ಭೇಟಿಯಾಗುವಂತಹ ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದು ಯಾಕಂದ್ರೆ ಯಾವುದೇ ರೀತಿಯಾದಂತಹ ಮೂಲಗಳ ಪ್ರಕಾರ ಯಾವುದೇ ರೀತಿಯಾದಂತಹ ಸಭೆಗಳು ನಡೆಯಲ್ಲ. ಇಲ್ಲಿ ನೇರವಾಗಿ ಹೈಕಮಾಂಡ್ ಅನ್ನ ಭೇಟಿಯಾಗ್ತಾರೆ. ಹೈಕಮಾಂಡ್ ಅನ್ನ ಭೇಟಿಯಾಗಿ ಮೊದಲಿಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಘಟನೆ ಏನಿದೆ, ಆ ಘಟನೆಯ ಸಂಪೂರ್ಣ ವಿವರವನ್ನು ಪಡೆದುಕೊಳ್ತಾರೆ. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ, ಆ ನಿರ್ಧಾರಗಳ ಸಂಪೂರ್ಣ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಈ ಒಂದು ಘಟನೆಗೆ ಕಾರಣ ಯಾರು ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಇದನ್ನ ಬಿಜೆಪಿ ಇರಬಹುದು, ಹಾಗೇನೆ ಕೆಲವು ಪಕ್ಷದ ನಾಯಕರು ಸೇರಿದಂತೆ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರ ಮಾತ್ರ ನೇರ ಹೊಣೆಯನ್ನ ಹೊರೋದಕ್ಕೆ ತಯಾರಿಲ್ಲ. ಆದ್ರೆ ಇದರ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಒಂದಷ್ಟು ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರದ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರುವಂತದ್ದು. ಹಿಂದಿನ ಸಿಎಂ ಹಾಗೂ ಡಿಸಿಎಂ ಆಗಮನ ಏನಿದೆ, ಇದು ಬಹಳ ದೊಡ್ಡ ಮಟ್ಟದ ಬದಲಾವಣೆಯನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ತರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಯಾಕಂದ್ರೆ ಈಗಾಗಲೇ ಇಬ್ಬರು ಸಚಿವರು ಕೂಡ ರಾತ್ರಿಯೇ ದೆಹಲಿಗೆ ಆಗಮಿಸಿದ್ದಾರೆ. ಸಿಎಂ ಆಗಮನಕ್ಕೆ ಕಾಯ್ದು ಕುಳಿತಿರುವಂತದ್ದು ಸತೀಶ್ ಜಾರಕಿಹೊಳಿ ಹಾಗೇನೆ ಏನು ಕೃಷ್ಣ ಬೈರೇಗೌಡರು ಇಬ್ಬರೂ ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿಯಲ್ಲಿ ಅವರಿಗಾಗಿ ಕಾಯ್ತಾ ಕುಳಿತಿದ್ದಾರೆ. ನಂತರದಲ್ಲಿ ನೇರವಾಗಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಇದರ ಸಂಪೂರ್ಣ ವರದಿಯನ್ನ ಕೊಡ್ತಾರೆ. ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ ಪ್ರಮುಖ ವಿಚಾರ ಸಂಪುಟ ಸರ್ಕಸ್. ಈಗಾಗಲೇ ಒಂದಷ್ಟು ಅಸಮಾಧಾನವನ್ನ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರ ವಿರುದ್ಧ ಸಂಪರ್ಕಿಸ್ತೀವಿ. ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಗುಡ್ ಮಾರ್ನಿಂಗ್. ಮುಖ್ಯವಾಗಿ ಏನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದೇ ಇಲ್ಲಿ ಬಹಳ ಚರ್ಚಿತ ವಿಷಯ. ಎರಡು ವಿಚಾರಗಳ ಬಗ್ಗೆ ಚರ್ಚೆಗೆ ಈ ಒಂದು ಬುಲಾವ್ ಬಂದಿದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮುಖ್ಯವಾಗಿ
ಸಂಪುಟ ಸರ್ಜರಿ ಬಹಳ ದಿನಗಳಿಂದ ಕೇಳ್ಕೊಂಡು ಬರ್ತಾ ಇರುವಂತಹ ವಿಚಾರ. ಸೊ ಇದು ಸಕಾಲವ ಸಂಪುಟ ಸರ್ಜರಿ ಆಗೋದಕ್ಕೆ? ಯಾರನ್ನ ಇಟ್ಕೋಬೇಕು, ಯಾರನ್ನ ಕಳಿಸ್ಬೇಕು? ಯಾಕಂದ್ರೆ ವಿಶೇಷ ಕರ್ತವ್ಯಾಧಿಕಾರಿಗಳ ವಿರುದ್ಧವೂ ಕೂಡ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಮೊನ್ನೆ ಎಂಎಲ್ಸಿಗಳು ತಮ್ಮ ಮೀಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಮಿನಿಸ್ಟರ್ಗಳ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ, ನಮಗೆ ಕ್ಯಾರೆ ಅಂತ ಇಲ್ಲ, ನಾವು ಯಾಕೆ ನಮ್ಮ ಪಕ್ಷವನ್ನ ಸಮರ್ಥನೆ ಮಾಡ್ಕೋಬೇಕು ಅನ್ನೋಂತ ಬೇಜಾರಲ್ಲಿ ಅವರಿದ್ರು. ಸೊ ಈ ಎಲ್ಲಾ ವಿಚಾರಗಳ ಚರ್ಚೆಗೆ ಬರ್ಬೋದಾ? ಇದರ ಜೊತೆಗೆ ಮುಖ್ಯವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ವಿಚಾರ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಇದೊಂದು ಮಹತ್ವದ ದಿನ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಜೂನ್ 12ಕ್ಕೆ ಬರಬೇಕಾಗಿದ್ದಂತಹ ಸಿಎಂ ದಿಢೀರ್ ಇಂದು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಬುಲಾವ್ ಹಿನ್ನೆಲೆ ದೆಹಲಿಗೆ ಸಿಎಂ, ಡಿಸಿಎಂ ಸೇರಿದಂತೆ ಹಲವು ಸಚಿವರು ಕೂಡ ಇಂದು ದೆಹಲಿಗೆ ಆಗಮಿಸ್ತಾ ಇರತಕ್ಕಂಥದ್ದು. ಇದು ಕಾಂಗ್ರೆಸ್ನ ಮೂಲಗಳಿಂದ ಸಿಕ್ಕಂತಹ ಮಾಹಿತಿ. ಪ್ರಮುಖ ವಿಚಾರಗಳು ಇಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಎನ್ನುವಂಥದ್ದು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದು ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನಕ್ಕೆ ಪ್ಲಸ್ ಪಾಯಿಂಟ್ ಆದ್ರೆ ಒಂದಷ್ಟು ಜನಕ್ಕೆ ಮೈನಸ್ ಪಾಯಿಂಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇಲ್ಲಿ ಪ್ರಮುಖ ವಿಚಾರಗಳನ್ನ, ಯಾವ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅಂತಂದ್ರೆ, ಈ ಏನು ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಕಾಲ್ತುಳಿತ ಪ್ರಕರಣ ಏನಿದೆ, ಇದು ದೇಶದಾದ್ಯಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಡ್ಯಾಮೇಜ್ ಕೂಡ ಆಗಿರುವಂತದ್ದು. ಆದ್ರೆ ಆ ಡ್ಯಾಮೇಜ್ ಕಂಟ್ರೋಲ್ನ ವಿಚಾರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ನಿರ್ಧಾರಗಳನ್ನ ಕೈಗೊಳ್ತು. ಏನು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಇರಬಹುದು, ಅಮಾನತು ಇರಬಹುದು, ಜೊತೆಗೆ ಪ್ರಮುಖವಾಗಿ ಏನು ರಾಜಕೀಯ ಕಾರ್ಯದರ್ಶಿಯ ನಿರ್ಗಮನ ಇರಬಹುದು, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆದವು. ಒಂದಷ್ಟು ಆರೋಪಗಳು ಕೂಡ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿ ಬಂದವು. ಇದೆಲ್ಲವನ್ನ ಗಮನಿಸಿದ್ದಂತಹ ಏನು ದೆಹಲಿಯ ಮಟ್ಟದ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ದೊಡ್ಡ ಮಟ್ಟದಲ್ಲಿ ಈ ಎಲ್ಲಾ ವಿಚಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗರಂ ಕೂಡ ಆಗಿತ್ತು. ಇದೆಲ್ಲದರ ಜೊತೆಗೆ ರಾಜ್ಯ ನಾಯಕರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ತಮ್ಮ ನಿರ್ಧಾರಗಳ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಕೊಡಿ, ಜೊತೆಗೆ ಯಾವೆಲ್ಲ ತೀರ್ಮಾನಗಳನ್ನ ಕೈಗೊಂಡಿದ್ದೀರಿ ಇದೆಲ್ಲವೂ ಕೂಡ ಚರ್ಚೆ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಆ ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ದೆಹಲಿಗೆ ಆಗಮಿಸಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ಅನ್ನ ಭೇಟಿಯಾಗದೆ ವಾಪಸ್ ತೆರಳಿದ್ದಾರೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಜೊತೆಗೆ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ನೇರವಾಗಿ ಏನು ಹೈಕಮಾಂಡ್ ಭೇಟಿಯಾಗುವಂತಹ ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದು ಯಾಕಂದ್ರೆ ಯಾವುದೇ ರೀತಿಯಾದಂತಹ ಮೂಲಗಳ ಪ್ರಕಾರ ಯಾವುದೇ ರೀತಿಯಾದಂತಹ ಸಭೆಗಳು ನಡೆಯಲ್ಲ. ಇಲ್ಲಿ ನೇರವಾಗಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಹೈಕಮಾಂಡ್ ಅನ್ನ ಭೇಟಿಯಾಗಿ ಮೊದಲಿಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಘಟನೆ ಏನಿದೆ, ಆ ಘಟನೆಯ ಸಂಪೂರ್ಣ ವಿವರವನ್ನು ಪಡೆದುಕೊಳ್ತಾರೆ. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ, ಆ ನಿರ್ಧಾರಗಳ ಸಂಪೂರ್ಣ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಈ ಒಂದು ಘಟನೆಗೆ ಕಾರಣ ಯಾರು ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಇದನ್ನ ಬಿಜೆಪಿ ಇರಬಹುದು, ಹಾಗೇನೆ ಕೆಲವು ಪಕ್ಷದ ನಾಯಕರು ಸೇರಿದಂತೆ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರ ಮಾತ್ರ ನೇರ ಹೊಣೆಯನ್ನ ಹೊರೋದಕ್ಕೆ ತಯಾರಿಲ್ಲ. ಆದ್ರೆ ಇದರ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಒಂದಷ್ಟು ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರದ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರುವಂತದ್ದು. ಹಿಂದಿನ ಸಿಎಂ ಹಾಗೂ ಡಿಸಿಎಂ ಆಗಮನ ಏನಿದೆ, ಇದು ಬಹಳ ದೊಡ್ಡ ಮಟ್ಟದ ಬದಲಾವಣೆಯನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ತರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಯಾಕಂದ್ರೆ ಈಗಾಗಲೇ ಇಬ್ಬರು ಸಚಿವರು ಕೂಡ ರಾತ್ರಿಯೇ ದೆಹಲಿಗೆ ಆಗಮಿಸಿದ್ದಾರೆ. ಸಿಎಂ ಆಗಮನಕ್ಕೆ ಕಾಯ್ದು ಕುಳಿತಿರುವಂತದ್ದು ಸತೀಶ್ ಜಾರಕಿಹೊಳಿ ಹಾಗೇನೆ ಏನು ಕೃಷ್ಣ ಬೈರೇಗೌಡರು ಇಬ್ಬರೂ ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿಯಲ್ಲಿ ಅವರಿಗಾಗಿ ಕಾಯ್ತಾ ಕುಳಿತಿದ್ದಾರೆ. ನಂತರದಲ್ಲಿ ನೇರವಾಗಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಇದರ ಸಂಪೂರ್ಣ ವರದಿಯನ್ನ ಕೊಡ್ತಾರೆ. ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ, ಪ್ರಮುಖ ವಿಚಾರ ಸಂಪುಟ ಸರ್ಕಸ್. ಈಗಾಗಲೇ ಒಂದಷ್ಟು ಅಸಮಾಧಾನವನ್ನ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರ ವಿರುದ್ಧ ಸಂಪರ್ಕಿಸ್ತೀವಿ.